ಮುಂದಿನ ಪಾಠ ವಾಟ್ ಲೈಫ್ ಇನ್ಶೂರೆನ್ಸ್ ಇನ್ವಾಲ್ವ್ಸ್. ಸೊ ಲೈಫ್ ಇನ್ಶೂರೆನ್ಸಲ್ಲಿ ಏನೇನು ಇರುತ್ತೆ. ಓಕೆ, ವಿಚ್ ಆಫ್ ದ ಬಿಲೋ ಇಸ್ ನಾಟ್ ಎನ್ ಎಲಿಮೆಂಟ್ ಆಫ್ ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್. ಲೈಫ್ ಇನ್ಶೂರೆನ್ಸ್ ಬಿಸ್ನೆಸ್ದು ಎಲಿಮೆಂಟು ಯಾವುದು ಅಲ್ಲ, ಕೆಳಗಿನದು ಯಾವುದು ಅಲ್ಲ. ಸೊ ಒಂದೇದ್ದು ಸರ್, ಇನ್ಶೂರೆನ್ಸ್ ಮಾಡಬೇಕಂದ್ರೆ ನಿಮಗೆ ಒಂದು ಅಸೆಟ್ ಇರಬೇಕು, ಅದಕ್ಕೆ ಹಣದ ಏನಪ್ಪ ಅಂದರೆ ಒಂದು 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 ವ್ಯಾಲ್ಯೂ ಇರಬೇಕು, ಅದಕ್ಕೆ ಅಸೆಟ್ ಇರಬೇಕದು. ಆಮೇಲೆ ಅದಕ್ಕೆ ರಿಸ್ಕ್ ಇರಲೇಬೇಕು. ಆಮೇಲೆ ಆಬ್ವಿಯಸ್ಲಿ ಪ್ರಿನ್ಸಿಪಲ್ ಆಫ್ ಮ್ಯೂಚುವಲಿಟಿ ಇರುತ್ತೆ, ಅವಾಗ ಮಾತ್ರ ಇನ್ಶೂರೆನ್ಸ್ ಮಾಡ್ಬೋದು. ಬಟ್ ಇದೇನು ಸಬ್ಸಿಡಿ ಅಂತ ಇದೆಯಲ್ಲ, ಇದು ಔಟ್ ಆಫ್ ದ ಬಾಕ್ಸ್ ಆನ್ಸರ್ ಇದೆ. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, HLV ಅನ್ನು ಯಾರು ಕಂಡು ಹಿಡಿದ್ರು? HLV ಫುಲ್ ಫಾರ್ಮ್ ಹೇಳಿ ಸರ್. ಹ್ಯೂಮನ್ ಲೈಫ್ ವ್ಯಾಲ್ಯೂ. ಯಾರು ಕಂಡು ಹಿಡಿದ್ರು? ಮಿಸ್ಟರ್ ಪ್ರೊಫೆಸರ್ ಹ್ಯೂಬ್ನರ್ ಅನ್ನೋರು ಹ್ಯೂಮನ್ ಲೈಫ್ ವ್ಯಾಲ್ಯೂನ ಕಂಡು ಹಿಡಿದ್ರು. ಏನು ಹೇಳಿದ್ರು ಅವರು ಹ್ಯೂಮನ್ ಲೈಫ್ ವ್ಯಾಲ್ಯೂ ಬಗ್ಗೆ? ಒಬ್ಬ ಮನುಷ್ಯನ ಆದಾಯ ಎಷ್ಟಿರುತ್ತೋ ಅದರಿಂದ ಅದರ 10 ಅಥವಾ 15 ಪಟ್ಟು ನಾವೇನು ಮಾಡ್ಬೋದು, ಅವ್ರಿಗೆ ಇನ್ಶೂರೆನ್ಸನ್ನು ಕೊಡಬಹುದು. ಆಮೇಲೆ ಪ್ರೆಸೆಂಟ್ ವ್ಯಾಲ್ಯೂ, ಪಾಸ್ಟ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ, ಹಿಸ್ಟರಿಕ್ ವ್ಯಾಲ್ಯೂ, ಪ್ರೆಸೆಂಟ್ ವ್ಯಾಲ್ಯೂ, ಆಮೇಲೆ ಫ್ಯೂಚರ್ ವ್ಯಾಲ್ಯೂ ಬಗ್ಗೆ ಹೇಳಿದ್ರು ಅವರು. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಮೆನ್ಷನ್ಡ್ ಇನ್ಶೂರೆನ್ಸ್ ಪ್ಲಾನ್ ಹ್ಯಾಸ್ ದ ಲೀಸ್ಟ್ ಆರ್ ನೋ ಅಮೌಂಟ್ ಆಫ್ ಸೇವಿಂಗ್ಸ್ ಎಲಿಮೆಂಟ್? ನಿಮ್ದೇನು ಇನ್ಶೂರೆನ್ಸ್ ಪ್ರೀಮಿಯಂ ನೀವು ಕಟ್ತಿರಲ್ಲ ಸರ್, ಇನ್ಶೂರೆನ್ಸ್ ಪ್ರೀಮಿಯಮನ್ನು 3 ಥರ ವಿಂಗಡಣೆ ಮಾಡ್ತೀವಿ. ಒಂದು ಎಕ್ಸ್ಪೆನ್ಸಸ್ಸು, ಮಾರ್ಟಾಲಿಟಿ, ಆಮೇಲೆ ಇನ್ನೊಂದು ಇನ್ವೆಸ್ಟ್ಮೆಂಟ್. ಪ್ರಶ್ನೆ ಏನಿದೆ, ಕೆಳಗಿನ ಯಾವ ಪ್ಲ್ಯಾನ್ಗಳಲ್ಲಿ ನೋ ಅಮೌಂಟ್ ಆಫ್ ಸೇವಿಂಗ್ಸ್ ಯಾವುದರಲ್ಲಿ ಆಗೋದಿಲ್ಲ? ಸೇವಿಂಗ್ಸ್ ಪಾರ್ಟ್ ಯಾವ ಒಂದು ಇನ್ಶೂರೆನ್ಸ್ ಪಾಲಿಸಿಯ ಪ್ರೀಮಿಯಂನಲ್ಲಿ ಇರೋದಿಲ್ಲ? ಸರ್, ಟರ್ಮ್ ಇನ್ಶೂರೆನ್ಸ್ ಏನಿದೆಯಲ್ಲ ಇದರಲ್ಲಿ ಸೇವಿಂಗ್ಸ್ ಇರೋದಿಲ್ಲ. ಸೊ 10 ವರ್ಷ ಅಥವಾ 20 ವರ್ಷ ಟರ್ಮ್ಗೆ ನೀವೇನು ಇನ್ಶೂರೆನ್ಸ್ ತೊಗೋತಿರಲ್ಲ, ಆ ಇನ್ಶೂರೆನ್ಸನ್ನು 20 ವರ್ಷ ಪೇ ಮಾಡ್ತಾ ಹೋಗಬೇಕು. ಅದಾದ ಮೇಲೆ ನಿಮ್ಗೆ ಏನೂ ಸಿಗೋದಿಲ್ಲ, ಬಿಕಾಸ್ ದೇರ್ ಇಸ್ ನೋ ಸೇವಿಂಗ್ ಎಲಿಮೆಂಟ್ ಇನ್ ದ್ಯಾಟ್. ಮುಂದಿನ ಪ್ರಶ್ನೆ, ವಿಚ್ ಅಮಂಗ್ ದ ಫಾಲೋಯಿಂಗ್ ಕೆನಾಟ್ ಬಿ ಟರ್ಮ್ಡ್ ಆಸ್ ಅನ್ ಅಸೆಟ್? ಯಾವುದಕ್ಕೆ ನಾವೊಂದು ಅಸೆಟ್ ಅಂತ ಹೇಳೋಕ್ಕಾಗೋದಿಲ್ಲ? ಯಾವುದಕ್ಕೆ ಹೇಳೋಕ್ಕಾಗೋದಿಲ್ಲ? ಗಾಳಿಗೆ ಹೇಳೋಕ್ಕಾಗೋದಿಲ್ಲ. ಒಂದು ಕಾರಿಗೆ ವ್ಯಾಲ್ಯೂ ಇರುತ್ತೆ, ಒಂದು ಹ್ಯೂಮನ್ ಲೈಫ್ಗೆ ವರ್ಷಕ್ಕೆ ಅವ್ರು ಇಷ್ಟು ಅರ್ನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದು ಮನೆಗೆ ವ್ಯಾಲ್ಯೂ ಇರುತ್ತೆ, ಗಾಳಿಗೆ ದುಡ್ಡು ಕಟ್ಟೋಕ್ಕಾಗತ್ತೆ ಸರ್? ಆಗೋದಿಲ್ಲ. ಸೊ ದಟ್ ಈಸ್ ನಾಟ್ ಆ್ಯನ್ ಅಸೆಟ್. ಮುಂದಿನ ಪ್ರಶ್ನೆ ನಂಬರ್ 5, ವಿಚ್ ಆಫ್ ದ ಬಿಲೋ ಇಸ್ ನಾಟ್ ಕ್ಯಾಟಗರೈಸ್ಡ್ ಅಂಡರ್ ರಿಸ್ಕ್ಸ್? ಕೆಳಗಿನ ಯಾವುದು ರಿಸ್ಕ್ ಅಲ್ಲ? ನ್ಯಾಚುರಲ್ ವೇರ್ ಆ್ಯಂಡ್ ಟಿಯರ್. ಸೊ ನೀವು ಯಾವುದೇ ವಸ್ತು ತಗೊಳ್ಳಿ, ಉದಾಹರಣೆ ನಾನು ಬೈಕ್ ಬಗ್ಗೆ ಹೇಳಬೇಕು ಅಂದರೆ, ಬೈಕ್ ಆಕ್ಸಿಡೆಂಟ್ ಆದಾಗ ನಿಮಗೆ ಕ್ಲೇಮ್ ಸಿಗುತ್ತೆ. ಓಕೆ, ಇಲ್ಲ 10 ವರ್ಷದ ಹಿಂದೆ ಒಂದು ಬೈಕ್ ತೊಗೊಂಡಿದ್ದೆ, ಈಗ ಅದನ್ನ ಮಾರ್ತಾ ಇದ್ದೀನಿ, ಅವಾಗ ನಾನು ಕೊಟ್ಟಿದ್ದೆ 1 ಲಕ್ಷ ರೂಪಾಯಿ, ಈಗ ಅದನ್ನ 10,000ಕ್ಕೆ ಕೇಳ್ತಾ ಇದ್ದಾರೆ. ಸೊ ಇಲ್ಲೇನಾಯಿತು, ನನಗೆ 90,000 ಲಾಸ್ ಆಯ್ತಲ್ವಾ, ಅಂದರೆ ಸವಕಳಿ ಆಯ್ತಲ್ಲ. ನ್ಯಾಚುರಲ್ ವೇರ್ ಆ್ಯಂಡ್ ಟಿಯರ್ ಅಂದರೆ ಸವಕಳಿ. ಸೊ ಇದನ್ನು ಇನ್ಶೂರೆನ್ಸಲ್ಲಿ ಕವರ್ ಮಾಡೋದಿಲ್ಲ. ಓಕೆ, ಮುಂದಿನ ಪ್ರಶ್ನೆ, ವಿಚ್ ಈಸ್ ನಾಟ್ ಕರೆಕ್ಟ್. ಕೆಳಗಿನ ಯಾವುದು ಸರಿ ಅಲ್ಲ? ನೋಡುವ ಯಾವುದು ಸರಿ ಅಲ್ಲ ಅಂತ. ಓಕೆ, sorry, which is correct? I'm sorry, which is correct? So life insurance policies, option number 1, life insurance policies are contracts of indemnity, while general insurance are contracts of assurance. No, idu tappu. Life insurance indemnity contract alla, general insurance indemnity contract. Indemnity ಅಂದ್ರೆ ಎಷ್ಟು ಲಾಸ್ ಆಗಿರುತ್ತೋ ಅಷ್ಟೇ ನಾವು ಭರ್ತಿ ಮಾಡೋದಕ್ಕೆ ಇಂಡೆಮ್ನಿಟಿ ಅಂತಾರೆ. ಮನುಷ್ಯನಿಗೇನಾದರೂ ಆದರೆ ಯಾವ ಥರ ನೀವು ಹೇಳ್ತೀರಾ, ಇಷ್ಟೇ ಲಾಸ್ ಆಗಿದೆ ಅಂತ ಹೇಳಕ್ಕೆ ಬರೋದಿಲ್ಲವಲ್ಲ. ಸೊ ಇಟ್ ಈಸ್ ನಾಟ್ ಅ assurance contract, it is an indemnity contract. So life insurance policies are a contract of assurance, while general insurance policies are contracts of indemnity. ಇದು ಸರಿಯಾದ ಉತ್ತರ. ನೆಕ್ಸ್ಟ್ ಆಪ್ಷನ್ ಏನು ಓದೋದು ಬೇಡವಲ್ಲ. ಚಲೋ, ವಿ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಮುಂದಿನ ಪ್ರಶ್ನೆ, which among the following method is traditional method that can help determine the insurance need by individual? ಒಂದು ಟ್ರೆಡಿಷ್ನಲ್ ವೇ ಯಾವುದಿದೆ, ಅದರಿಂದ ಅವ್ರಿಗೆ ಇನ್ಶೂರೆನ್ಸ್ ಎಷ್ಟು ಅವಶ್ಯಕತೆ ಇದೆ ಅಂತ ನಾವು ಹೇಗೆ ಕಂಡುಹಿಡಬಹುದು ಅಂದರೆ ಹ್ಯೂಮನ್ ಲೈಫ್ ವ್ಯಾಲ್ಯೂಯಿಂದ ಕಂಡುಹಿಡಿಬಹುದು. ಓಕೆ, ಅದನ್ನ ಬಿಟ್ಟು ಮತ್ತು ಬೇರೆ ಯಾವ ಟ್ರೆಡಿಷ್ನಲ್
ಏನಪ್ಪ ಟ್ರೆಡಿಷನಲ್ ಮೆಥಡ್ ಇಲ್ಲ. ಮುಂದಿನ ಪ್ರಶ್ನೆ, ವಿಚ್ ಆಫ್ ದ ಬಿಲೋ ಈಸ್ ದ ಮೋಸ್ಟ್ ಅಪ್ರಾಪ್ರಿಯೇಟ್ ಎಕ್ಸ್ಪ್ಲನೇಷನ್ ಫಾರ್ ದ ಫ್ಯಾಕ್ಟ್ ದ್ಯಾಟ್ ಯಂಗ್ ಪೀಪಲ್ ಆರ್ ಚಾರ್ಜ್ಡ್ ಲೆಸರ್? ಇನ್ಶೂರೆನ್ಸ್ ತೊಗೋಬೇಕು ಅಂದರೆ ಯಾರ್ದು ಏಜ್ ಕಡಿಮೆ ಇರುತ್ತೆ ಅವ್ರಿಗೆ ಪ್ರೀಮಿಯಂ ಕಡಿಮೆ, ಯಾರ್ದು ಏಜ್ ಜಾಸ್ತಿ ಇರುತ್ತೆ ಅವ್ರಿಗೆ ಪ್ರೀಮಿಯಂ ಜಾಸ್ತಿ ಇರುತ್ತೆ. ಓಕೆ, ಸೊ ಕೆಳಗಿನ ಯಾವ ಫ್ಯಾಕ್ಟರ್ ಅದಕ್ಕೆ ಸಪೋರ್ಟ್ ಮಾಡುತ್ತೆ? ಯಂಗ್ ಪೀಪಲ್ ಡಿಪೆಂಡೆಂಟ್ ಆಗಿರ್ತಾರೆ ಅದಕ್ಕೆ, ಓಲ್ಡ್ ಪೀಪಲ್ ಕ್ಯಾನ್ ಅಫೋರ್ಡ್ ಟು ಪೇ ಮೋರ್ ಅದಕ್ಕೆ ಅವ್ರಿಗೆ ಜಾಸ್ತಿ ಪ್ರೀಮಿಯಂ ಮಾಡ್ತೀವ? ಇಲ್ಲ ಸರ್, ಇದು ಬರೀ ಏಜ್ ಕಡಿಮೆ ಇರೋದ್ರಿಂದ ಮಾರ್ಟಾಲಿಟಿ ರೇಟ್ ಕಡಿಮೆ ಇರುತ್ತೆ, ಅದಕ್ಕೆ ಪ್ರೀಮಿಯಂ ಕಡಿಮೆ. ಏಜ್ ಜಾಸ್ತಿ ಇರೋದ್ರಿಂದ ಮಾರ್ಟಾಲಿಟಿ ರೇಟ್ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಅವ್ರಿಗೆ ಪ್ರೀಮಿಯಂ ಜಾಸ್ತಿ ಕೊಡಬೇಕಾಗುತ್ತೆ. ಸೊ ಅದರ ಸಲುವಾಗಿ ಆಪ್ಷನ್ 3 ಈಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಎಕ್ಸ್ಪ್ಲನೇಷನ್. ಪ್ರಶ್ನೆ ನಂಬರ್ 9, ವಿಚ್ ಆಫ್ ದ ಬಿಲೋ ಈಸ್ ನಾಟ್ ಎನ್ ಅಡ್ವಾಂಟೇಜ್ ಆಫ್ ಕ್ಯಾಶ್ ವ್ಯಾಲ್ಯೂ ಇನ್ಶೂರೆನ್ಸ್ ಕಾಂಟ್ರಾಕ್ಟ್? ಕ್ಯಾಶ್ ವ್ಯಾಲ್ಯೂ ಇನ್ಶೂರೆನ್ಸ್ ಕಾಂಟ್ರಾಕ್ಟ್ದು ಕೆಳಗಿನ ಆಪ್ಷನ್ಗಳಲ್ಲಿ ಯಾವುದೊಂದು ಅಡ್ವಾಂಟೇಜ್ ಅಲ್ಲ. ಯೀಲ್ಡ್ ತುಂಬ ಲೋ ಇರುತ್ತೆ ಸರ್, ಇದು ಅಡ್ವಾಂಟೇಜ್ ಅಲ್ಲ. ಓಕೆ, ಸೊ ಸೇಫ್ ಆ್ಯಂಡ್ ಸೆಕ್ಯೂರ್ ಇರುತ್ತೆ, ನಿಮಗೆ ಡಿಸಿಪ್ಲಿನ್ ಆಗಿ ಸೇವ್ ಮಾಡಿ ಒಂದು 10 ವರ್ಷ ನೀವು 10 ವರ್ಷ ಟರ್ಮ್ ತೊಗೊಂಡು ನೀವು ಇನ್ವೆಸ್ಟ್ ಮಾಡ್ತಾ ಹೋದರೆ ಒಂದು ಡಿಸಿಪ್ಲಿನ್ ಬೆಳೀತಾ ಹೋಗುತ್ತೆ, ನಾವು ಇಷ್ಟು ಸೇವ್ ಮಾಡ್ತಿದ್ದೀವಿ ವರ್ಷಕ್ಕೆ ಅಂತ. ಇನ್ಕಮ್ ಟ್ಯಾಕ್ಸ್ ಬೆನಿಫಿಟ್ ಇರುತ್ತೆ, ಬಟ್ ಲೋವರ್ ಈಲ್ಡ್ ತುಂಬ ಕಡಿಮೆ ಇರುತ್ತೆ. ಸೊ ಅದು ಒಂದು ಏನಪ್ಪ ಅಂದರೆ ಅದು ಅಡ್ವಾಂಟೇಜ್ ಅಲ್ಲ, ಬಾಕಿ ಎಲ್ಲ ಅಡ್ವಾಂಟೇಜ್. ಓಕೆ, ಸೊ ಇಲ್ಲಿಗೆ ಚಾಪ್ಟರ್ ನಂಬರ್ 6 ಕಂಪ್ಲೀಟ್ ಆಗುತ್ತೆ. ದಯವಿಟ್ಟು ರಿವಿಷನ್ ಮಾಡಿ ಪ್ರಶ್ನೆಗಳನ್ನು, ಆಮೇಲೆ ಮತ್ತು ಪಾಠವನ್ನು ದಯವಿಟ್ಟು ರಿವಿಷನ್ ಮಾಡಿ ಸರ್. ಓಕೆ, ಸೊ ಥ್ಯಾಂಕ್ ಯು.